ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಂದರೆ, ನಿನ್ನೆ ಇದ್ದೋರು ಇವತ್ತಿರಲ್ಲ. ಸಮಯ ಎಲ್ಲರನ್ನೂ ಬದಲಾಯಿಸುತ್ತೆ. ಒಂದು ಟೈಮಲ್ಲಿ ಮೆಸೇಜ್ ಮಾಡಬೇಕು ಅಂತ ಕಾಯ್ತಾ ಇದ್ದವರು ಇವಾಗ ಮೆಸೇಜ್ ಮಾಡ್ಕೋಬೇಡು ಅಂತ ಯೋಚನೆ ಮಾಡ್ತಾರೆ. ಕಣ್ಣು ಒಪ್ಪಿದವರನ್ನ ಮರಿಬೋದು, ಮನಸ್ಸು ಒಪ್ಪಿದವರನ್ನ ಮರೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಕಣ್ಣುಗಳಿಗೆ 100 ಮುಖ, ಮನಸ್ಸಿಗೆ ಒಂದೇ ಮುಖ. ಮೂರನೇ ವ್ಯಕ್ತಿ ಬಂದಾಗ ಜನರು ತುಂಬಾ ವರ್ಷಗಳ ಸ್ನೇಹವನ್ನೇ ಮರೆತು ಬಿಡ್ತಾರೆ. ಪ್ರತಿ ಗೆಲುವು ಒಂದು ಬಲಿ ಕೇಳ್ತದೆ. ನಿಮ್ಮ ನಿದ್ದೆ, ಆಟ, ಸಿನಿಮಾ, ಹರಟೆ, ತಿರುಗಾಟ, ಹೀಗೆ ಒಂದೊಂದನಾಗಿ ಬಲಿ ಕೊಡುತ್ತಾ ಬನ್ನಿ. ಗೆಲುವು ಹತ್ತಿರವಾಗುತ್ತಾ ಬರ್ತದೆ. ನಾವು ಯಾರಿಗೆ ತುಂಬ ಬೆಲೆ ಕೊಡ್ತೀವೋ, ನಾವು ಹೆಚ್ಚು ಯಾರು ಮಾತು ಕೇಳ್ತೀವೋ, ಅವರಿಂದ ಯಾವತ್ತೂ ನಮ್ಮ ಮಾತಿಗಾಗ್ಲಿ ನಮ್ಮ ಭಾವನೆಗಳಿಗಾಗ್ಲಿ ಬೆಲೆ ಸಿಗೋಲ್ಲ. ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ಕುಡಿತದ ಅಮಲೇರಿದವನಿಗೆ ಜಗವೆಲ್ಲ ಓಲಾಡಿದಂತೆ ಕಾಣ್ತದೆ. ಅಹಂಕಾರದ ಮದವೇರಿದವನಿಗೆ ತನ್ನ ಬಿಟ್ಟು ಉಳಿದವರೆಲ್ಲ ತಪ್ಪು ಎನಿಸ್ತದೆ. ಏನು ಬರೆದಿದ್ದಾರೆ ಎನ್ನುವುದಕ್ಕಿಂತ ಯಾರು ಬರೆದದ್ದು ಎನ್ನುವುದು ಮುಖ್ಯವಾಗಿದೆ. ಇದು ಕಾಲ ನಿಯಮ. ಮಂಕುತಿಮ್ಮ. ವಿನಯವಿಲ್ಲದ ವಿದ್ಯೆ, ಹಸಿವಿಲ್ಲದ ಊಟ, ಹರಿತವಿಲ್ಲದ ಆಯುಧ, ಉಪಕಾರವಿಲ್ಲದ ಜೀವನ, ಗುಣವಿಲ್ಲದ ರೂಪ, ಉಪಯೋಗಕ್ಕೆ ಬಾರದ ಹಣ ಎಲ್ಲವೂ ವ್ಯರ್ಥ. ಮನಸ್ಸೊಂದಿದ್ದರೆ ಮಾರ್ಗವಿದೆ, ನಗುವೊಂದಿದ್ದರೆ ಸ್ವರ್ಗವಿದೆ, ನಂಬಿಕೆಯೊಂದಿದ್ದರೆ ಜೀವನವಿದೆ, ಭಕ್ತಿಯೊಂದಿದ್ದರೆ ಭಗವಂತನಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಕತೆ ಇರ್ತವೆ. ಒಂದು ಕಥೆಯನ್ನು ಎಲ್ಲರ ಜೊತೆ ಹೇಳಿಕೊಳ್ತಾನೆ, ಆದರೆ ಇನ್ನೊಂದು ಕಥೆಯನ್ನು ತನ್ನ ಹೃದಯಕ್ಕೆ ಹತ್ತಿರ ಇರುವವರಲ್ಲಿ ಮಾತ್ರ ಹಂಚಿಕೊಳ್ತಾನೆ. ಒಳ್ಳೆತನಕ್ಕೆ ಕಾಲ ಇಲ್ಲ, ಕೆಟ್ಟತನಕ್ಕೆ ಕಾಲ. ನಾವೇನ್ ಮಾಡಿದ್ರೂ ನಾವು ಯಾವತ್ತೂ ಎಲ್ಲರಿಗೂ ಕೆಟ್ಟವ್ರೆ. ಬೇಕು ಅಂತಲೇ ದೂರಾಗುವವರ ಹತ್ತಿರವಾಗುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನಂಬೋದಕ್ಕೆ ತಯಾರಿಲ್ಲದವರನ್ನ ನಂಬಿಸೋ ಪ್ರಯತ್ನ ಮಾಡಬೇಡಿ. ಅರ್ಥ ಮಾಡಿಕೊಂಡಿದ್ದರೂ ಅಪಾರ್ಥಗಳನ್ನು ಸೃಷ್ಟಿಸಿ ನಿಂದಿಸುವವರಿಗಾಗಿ ಕಣ್ಣೀರಿಡಬೇಡಿ. ಕಾಲ ಅನ್ನೋದು ಕಳೆದುಕೊಂಡದ್ರ ಮಹತ್ವ ಅರಿವು ಮೂಡಿಸುತ್ತೆ. ನಾವು ಅಂದುಕೊಂಡಂತೆ ಬದುಕು ನಡೆಸಬೇಕಂದ್ರೆ ನಾವು ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳು ನಮ್ಮ ಸ್ವಂತದಾಗಿರಬೇಕು. ಮರಳು ಮಾಡುವ ಜನರನ್ನು ನಂಬುವುದಕ್ಕಿಂತ ನೆರಳು ನೀಡುವ ಮರವನ್ನು ನಂಬುವುದೇ ಶ್ರೇಷ್ಠ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.